76ರಂದು ಜನಿಸಿರುತ್ತಾರೆ. ತನ್ನ ಪ್ರಾಥಮಿಕ ಶಿಕ್ಷಣವನ್ನು UBMC ಶಾಲೆ ಮತ್ತು ಪ್ರೌಢ ಶಿಕ್ಷಣವನ್ನು ಮಲ್ಪೆಯ ಫಿಶರೀಸ್ ಶಾಲೆಯಲ್ಲಿ ಪಡೆದ ಇವರು ಕಡು ಬಡತನದಿಂದಾಗಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಮೀನುಗಾರಿಕಾ ವೃತ್ತಿಯಲ್ಲಿ ತೊಡಗುತ್ತಾರೆ. ಪ್ರಸ್ತುತ ಇವರು ಮೀನುಗಾರಿಕಾ ಬೋಟುಗಳಿಗೆ ನೀರು ಸರಬರಾಜು ಮಾಡುತ್ತಿರುತ್ತಾರೆ. ಬಾಲ್ಯದಿಂದಲೇ ಕಲಿತ ಈಜು ಮುಂದೆ ಬದುಕಿನ ವೃತ್ತಿ ಸಾಹಸ ಪ್ರವೃತ್ತಿಯಾಗಿ ಇವರನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಲು ಸಹಕಾರಿಯಾಯಿತು. ನೀರಿನಲ್ಲಿ ಸಿಲುಕಿದ ಸುಮಾರು 48 ಜನರ ಪ್ರಾಣವನ್ನು ಕಾಪಾಡಿ ಅವರ ಬದುಕಿಗೆ ಇವರು ಕಾರಣರಾಗಿರುತ್ತಾರೆ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಜಲ ಅವಘಡದಲ್ಲಿ ಮುಳುಗಿ ನೀರಿನಡಿ ಸಿಲುಕಿರುವ ಸುಮಾರು 600ಕ್ಕೂ ಹೆಚ್ಚು ಮೃತದೇಹಗಳನ್ನು 40 ಅಡಿಗಳವರೆಗೆ ಯಾವುದೇ ಆಕ್ಸಿಜನ್ ಇಲ್ಲದೆ 85 ಅಡಿ ಆಳದವರೆಗೆ ಸ್ಕೂಬಾ ಆಕ್ಸಿಜನ್ ಸಹಾಯದೊಂದಿಗೆ ಮೇಲಕ್ಕೆತ್ತಿ ಅಂತ್ಯ ಸಂಸ್ಕಾರದವರೆಗೂ ಸಹಕರಿಸಿರುತ್ತಾರೆ. ದಿನದ 24 ಗಂಟೆಯೂ ಸಹಾಯಕ್ಕಾಗಿ ಧಾವಿಸುವ ಇವರು ಉಚಿತ ಸೇವೆ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಸ್ಥಳೀಯ ಜಿಲ್ಲೆಗಳಲ್ಲಿ ಏನಾದರೂ ಜಲ ಅವಘಡ ಸಂಭವಿಸಿದಲ್ಲಿ ತುರ್ತು ಅಗತ್ಯದ ವೇಳೆ ಪೊಲೀಸ್ ಇಲಾಖೆ, ಕೋಸ್ಟ್ ಗಾರ್ಡ್ನಿಂದ ಮೊದಲ ಕರೆ ಇವರಿಗೆ ಬರುತ್ತದೆ. ಇದಲ್ಲದೆ ಬಂದರಿನಲ್ಲಿ ಮುಳುಗಿದ ಸುಮಾರು 50ಕ್ಕೂ ಹೆಚ್ಚು ವಾಹನಗಳನ್ನು, 200ಕ್ಕೂ ಹೆಚ್ಚು ಬೋಟ್ಗಳ ಬಿಡಿ ಭಾಗಗಳನ್ನು ಮೇಲೆ ತರುವಲ್ಲಿ ಇವರ ಸಾಹಸ ಮೆರೆದಿರುತ್ತಾರೆ. ಇವರ ಈ ಪ್ರಾಮಾಣಿಕ ಕಾರ್ಯಕ್ಕೆ 2021ರಲ್ಲಿ ಕೋಟಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2022ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಲಭಿಸಿರುತ್ತದೆ. ಹಾಗೂ 300ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಸನ್ಮಾನ ಕಾರ್ಯಕ್ರಮಗಳು ನಡೆದಿರುತ್ತದೆ. ನಿಮ್ಮ ಈ ಸಮಾಜಮುಖಿ ಸೇವೆಯನ್ನು ಗುರುತಿಸಿ ನಮ್ಮ ಯುವಕ ಮಂಡಲ ರಿಜಿಸ್ಟರ್ಡ್ ಮೂಡುಬೆಟ್ಟು ಇದರ 50ನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ನಿಮ್ಮನ್ನು ವಿಶೇಷವಾಗಿ ಗೌರವಿಸಲು ನಮ್ಮೆಲ್ಲರಿಗೂ ಹೆಮ್ಮೆಯಾಗುತ್ತದೆ. ನಿಮ್ಮ ಮುಂದಿನ ಜೀವನವು ಸುಖ ಸಮೃದ್ಧಿಯಿಂದ ಕೂಡಿರಲೆಂದು ನಮ್ಮೆಲ್ಲರ ಶುಭ ಹಾರೈಕೆ. ಅಭಿನಂದನೆಗಳು. ಶ್ರೀಯುತ ಈಶ್ವರ್ ಮಲ್ಪೆ. ಶ್ರೀಯುತ ಈಶ್ವರ್ ಮಲ್ಪೆ ಅವರನ್ನು ಸನ್ಮಾನಿಸುವಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕೈ ಸೇರಿಸಿ